Hi guys, good morning. Welcome back to our YouTube channel. ಚಳಿ ಆಗ್ತಿದೆ ಚಳಿ. Hi guys, good morning. Welcome back to our YouTube channel. ಇವಾಗ ಏನಂತಂದ್ರೆ ಇವತ್ತು ವೈಕುಂಠ ಏಕಾದಶಿ ಇರೋದ್ರಿಂದ ನಮ್ಮ ಮನೇಲಿ ಪೂಜೆ ಇದೆ. ನಮ್ಮ ಮನೇಲಿ ಅಂದರೆ ನಾವು ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ತಾ ಇದ್ದೀವಿ. ಸೊ ಈಗ ಟೈಮ್ ಬಂದು 3:45 ಈಗ ಅವ್ರನ್ನೆಲ್ಲ ಹೋಗಿ ರೆಡಿ ಮಾಡಿಸ್ಬೇಕು. ನಾನು ಸ್ವಲ್ಪ ಕೆಲಸ ಇದ್ದಿದ್ದರಿಂದ ನಾನು ನೈಟ್ ಮಲ್ಕೊಂಡಿಲ್ಲ. ಈಗ ಕೆಲಸ ಮಾಡ್ತಾ ಇದ್ದೆ. ಹಾಗೆ ನೋಡಿ ಇಲ್ಲೇ ಕೆಲಸ ಮಾಡ್ಕೊಂಡಿದ್ದೆ. ಸೊ ಈಗ ಅವ್ರನ್ನ ಹೋಗಿ ಎದ್ದೊಳ್ಸೋಣ. ಎದ್ದೊಳ್ಸ್ಬಿಟ್ಟು ರೆಡಿ ಆಗೋಕ್ಕೆ ಹೇಳೋಣ. ಓಕೆ. ಸೊ ಈಗ ಹೋಗ್ತಾ ಇದ್ದೀನಿ ಇವ್ರನ್ನ ಎದ್ದೊಳ್ಸೋಕ್ಕೆ. ಇವರೆಲ್ಲ ಮಲ್ಕೊಂಡಿದ್ದಾರೆ. ಫಸ್ಟ್ ರಕ್ಷೆಗೆ ಎದ್ದೊಳ್ಸ್ಬಿಟ್ಟು ಸ್ನಾನಕ್ಕೆ ಹೋಗೋಕ್ಕೆ ಹೇಳೋಣ. ರಕ್ಷಿ ಎದ್ದೊಳು, ಸ್ನಾನಕ್ಕೆ ಹೋಗು. ಲೇಟ್ ಆಯ್ತು, ಕಾಣಿಸ್ತಾ ಇಲ್ಲ ಕತ್ಲೆ ಪೂರ್ತಿ. ಲೈಟ್ ಹಾಕೋಣ ಆಯ್ತು. ಫುಲ್ ಕತ್ಲಿದೆ, ತುಂಬ ಚಳಿ ಆಗ್ತಾ ಇದೆ. ಬೇರೆ ಫುಲ್ಲು ಚಳಿ ಆಗ್ತಾ ಇದೆ. ಬೆಳಿಗ್ಗೆ ಇವಾಗ 3:40 ಆಗಿರೋದ್ರಿಂದ ಫುಲ್ ಚಳಿ ಆಗ್ತಿದೆ. ಶಿವರಾತ್ರಿ ದಿನ ಈಚೆ ಬಂದಿದ್ದಕ್ಕೆ ಇನ್ನು ಇವಾಗ ಟೆಂಪಲ್ಗೆ ಹೋಗ್ಬೇಕು. ರೆಡಿ ಆಗ್ಬಿಟ್ಟು ಇನ್ನು ಹೋಗ್ತೀವಂತ ಗೊತ್ತಿಲ್ಲ. ನಾನಂತೂ ಇವಾಗಲೇ ಶಿವರಾತ್ರಿ ಇದ್ದೀನಿ. ಹೋಗೋಣ. ಎದ್ಬಿಟ್ಟಿದ್ದಾರೆ, ಸ್ನಾನ ಮಾಡೋಕ್ಕೆ ರೆಡಿ ಆಗ್ತಿದ್ದಾರೆ. ಇವಾಗ ನಾನು ಬೆಕ್ಕೆಲ್ಲ ಆಡ್ಬಿಟ್ಟಿದ್ದೀವಿ ನೋಡಿ. ನೈಟ್ ತುಂಬ ಲೇಟಾಗಿ ಮಲ್ಕೊಂಡಿದ್ದಾರೆ ಅವರೆಲ್ಲ. ಸೊ ಇವಾಗ ಯಾರು ಎದ್ದೊಳ್ತಾ ಇಲ್ಲ. ಎದ್ದೊಳ್ತಾ ಇದ್ದೀನಿ ಬಟ್ ಎದ್ದೊಳ್ತಾ ಇಲ್ಲ. ರಕ್ಷಿ ಇವಾಗ ಬಂದಿದ್ದಾಳೆ ನೋಡಿ ಹೆಂಗೆ ಬೇಗ ಅವಾಗಿಂದ ಎದ್ದೊಳು ಅಂತ ಹೇಳಿ ಇವಾಗ ಎದ್ದಿದ್ದಾಳೆ. ಸೊ ಹೋಗು, ಬೇಗ ರೆಡಿಯಾಗಿ ಬರ್ಬೇಕು ಅವಳು. ನೋಡಿ ಇವಾಗ ಇವಳು ಎದ್ದು ಬಂದಿದ್ದಾಳೆ. ಇಂದ ಎದ್ದೊಳ್ಸಿದಕ್ಕೆ ಇವಾಗ ಬಂದಿದ್ದಾಳೆ. ಇವಾಗ ಇನ್ನು ಹೋಗಿ ರೆಡಿ ಆಗ್ಬೇಕು. ಇನ್ನು ಯಾವಾಗ ರೆಡಿ ಆಗ್ತಾಳೋ ಗೊತ್ತಿಲ್ಲ. ನಮ್ಮಮ್ಮ ಹಿಂದೆಗಡೆ ರೆಡಿ ಆಗ್ತಿದ್ದಾರೆ. ರೆಡಿ ಮಾಡೋ ಬ್ಯಾಗ್ ಇಟ್ಟಿದ್ನಿ, ಶಾಲು ಕವರ್ಗಳು ಅಲ್ಲ ಬ್ಯಾಗ್ ಇಕ್ಕೊಬರು ರೆಡಿ ಮಾಡಿ ಇಕ್ಕಿದ್ದೀನಿ ಎಲ್ಲ. ಬಾಕ್ಸ್ ಸಕ್ಕರೆ ಬಾಕ್ಸ್ ಸರಿ ಕಾರಿಗೆ ಬಿಟ್ಟಿದ್ದಿ ಇವಾಗ ಬ್ಯಾಗ್ ನಮ್ದು ಆಯ್ತು. ಸೊ ಈಗ ವೆಯ್ಟ್ ಮಾಡ್ತಾ ಇದ್ದೀವಿ. ಈಗ ಹೋಗ್ಬೇಕು. ಅಷ್ಟೆಲ್ಲ ನೀವು ಟಿ ವಿ ನೋಡ್ತಾ ಇದ್ದಾರೆ ನಮ್ಮ ಮನೇಲಿ. ರೆಡಿ ಆಗಿರೋರು ಕಾಯ್ಬೇಕಿದೆ. ನೈನಕ್ಕ ಆನ್ ಆಗೈತಾ? ಸ್ಟಾರ್ಟ್ ಮಾಡ್ಲಾ? ನೀವು ನೋಡ್ತಾ ಇದ್ದೀರಲ್ಲ ಫಸ್ಟ್ ನಾವು ಇವಾಗ ದೇವಸ್ಥಾನ ಹತ್ರ ಬಂದಿದ್ದೀವಿ. ಫಸ್ಟ್ ಸ್ಲಿಪ್ಪರ್ಸ್ ಬಿಡೋಣ, ಒಳಗ್ ಬಿಡೋಣ, ಒಳಗೆ ಬಿಡೋಣ. ಫಸ್ಟ್ ಎಂಟ್ರೆನ್ಸ್ ಅಲ್ಲಿ ಗಣೇಶ ಇಟ್ಟಿದ್ದಾರೆ. ಆಕ್ಚುಲಿ ಲಾಸ್ಟ್ ಟೈಮ್ ಬೇರೆ ಸಿಲ್ವರ್ ಇಟ್ಟಿದ್ರು, ಇವಾಗ ಈ ಟೈಮ್ ಇದಿಟ್ಟಿದ್ದಾರೆ. ಆಕ್ಚುಲಿ ತುಂಬಾ ಚೆನ್ನಾಗಿದೆ ಇದು. ಒಳಗ್ ಹೋಗೋಣ. ದಶಾವತಾರದ್ದು ಅಲ್ಲೆಲ್ಲ ರೆಡಿ ಮಾಡಿದ್ದಾರೆ, ಇವಾಗ ನೋಡ್ಬೋದು. ಬಟ್ ಅದನ್ನ ಕ್ಲೋಸ್ ಆಗಿ ಪೂಜೆ ಆದ್ಮೇಲೆಲ್ಲ ಓಪನ್ ಮಾಡ್ತಾರೆ. ಈಗ ಸುಮ್ಮನೆ ಕ್ಲೋಸ್ ಮಾಡಿಟ್ಟಿರ್ತಾರೆ ಎಲ್ಲ ದೇವರುಗಳನ್ನ, ಆಮೇಲೆ ಓಪನ್ ಮಾಡ್ತಾರೆ. ಸೊ ಈ ತರ ಎಲ್ಲ ಡೆಕೋರ್ ಈ ತರ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ.
ಈ ಕಡೆ ಫ್ರೀ ಇಟ್ಟಿದ್ದಾರೆ, ಇಲ್ಲೊಂದು ಇಟ್ಟಿದ್ದಾರೆ. ಇದು ದೇವಸ್ಥಾನ ಸುತ್ತ ಫುಲ್ ಇಟ್ಟಿದ್ದಾರೆ. ಇಲ್ಲಿ ಲಾಸ್ಟ್ ಟೈಮ್ ಇಲ್ಲೊಂದು ಇಲ್ಲಿ ಇಟ್ಟಿದ್ರು ಆಕ್ಚುಲ್ ಆಗಿ, ಇವಾಗ ಇಲ್ಲಿ ಇಟ್ಟಿಲ್ಲ, ಇಲ್ಲೇ ಕವರ್ ಮಾಡಿದ್ದಾರೆ. ನೋಡೋಣ ಇನ್ನ ನೆಕ್ಸ್ಟ್ ಬನ್ನಿ ಮುಂದೆ. ಇಲ್ಲಿ ಇಟ್ಟಿದ್ದಾರೆ. ನೆಕ್ಸ್ಟ್ ಇನ್ನ 9 ಅಲ್ಲಿ ಇಟ್ಟಿರೋದು, ದಶಾವತಾರ ಮೀನ್ಸ್ 9. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇಲ್ಲ, ದಶ ಅಂದ್ರೆ 10. ನಾವಪ್ಪಾಜಿ ಕಸಿನ್ಸ್ ಎಲ್ಲ ಇಲ್ಲಿದ್ದಾರೆ. ಮತ್ತೆ ಇನ್ನ ದೇವರ ಅಲಂಕಾರ ಇನ್ನ ಮಾಡ್ತಾ ಇದ್ದಾರೆ. ಇನ್ನ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಈ ಕಡೆ ಎಲ್ಲ ಅಭಿಷೇಕಕ್ಕೆ ರೆಡಿ ಮಾಡ್ತಾವ್ರೆ ಫುಲ್. ನಮ್ಮ ಅಜ್ಜಿ ನೋಡ್ರಿ ಹೆಂಗ್ ಕೂತ್ಬಿಟ್ಟಿದ್ದಾರೆ. ನಮ್ ಇತಿಹಾಸ ಬಗ್ಗೆ ಮಾತಾಡ್ಬೇಕಂದ್ರೆ ನಮ್ ಬಾಸ್ ದೇವ್ರ ಬಗ್ಗೆ ಮಾತಾಡಿ. ಈ ವೈಕುಂಠ ಏಕಾದಶಿಯನ್ನ ನಾವು ಯಾಕೆ ಆಚರಣೆ ಮಾಡ್ಬೇಕು ಹಿಂದೂಗಳು ಅಂತಂದ್ರೆ, ಶಾಂಭವಿ, ನಿಖಿತಾ, ಮಾನಸ, ಶ್ರೀರಕ್ಷಾ, ನಿಮ್ದೆಲ್ಲ ಚಾನಲ್ ಪ್ರಮೋಷನ್ ಕೂಡ ಆಗ್ತಿದೆ. ಯಾಕಂದ್ರೆ ತುಂಬಾ ಜನ ಬಂದು ನಿಮ್ ಚಾನಲ್ ತುಂಬಾ ಚೆನ್ನಾಗಿ ನಡೀತಾ ಇದೆ ಕೆಲಸ ಎಲ್ಲ. ಶ್ರೀಮಂತ ನಾರಾಯಣಂದು ವೈಕುಂಠ ಏಕಾದಶಿದು ಈ ಗ್ರ್ಯಾಂಡ್ ಆಗಿ ಮರುವೆಕೆರೆ ಕ್ಷೇತ್ರದಲ್ಲಿ ಗ್ರ್ಯಾಂಡ್ ಅಲ್ಲಿ ಮಾಡ್ತಾ ಇದ್ದೀವಿ. ಎಲ್ಲ ಏನೋ ನಮ್ ಚಾನಲ್ಗೆ ಪ್ರಮೋಷನ್ ಸಿಗ್ತೈತಿಲ್ಲ. ಕಂಗ್ರಾಚುಲೇಷನ್ ಬ್ರದರ್. ಇವರೆಲ್ಲ ಬಂದ್ಬಿಟ್ಟು ನಮ್ದು ಚಾನಲ್ ಅಕ್ಕ ಹಾಕೊಡಿ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಅಕ್ಕ ಹಾಕೊಡ್ತಾ ಇದ್ದಾಳೆ. 1 2 3 ಗಣೇಶ ರೆಡಿ ಮಾಡ್ತಾ ಇದ್ದಾರೆ. ಹಾಲೆಲ್ಲ ನೋವು ಬಂತು. ಏನಾಯ್ತ ನಿಂಗೆ ಈಗ್ಲೂನಾ ಚಳಿ? ಅಷ್ಟ್ ಬೇಕಾಗಿ ಸ್ನಾನ ಮಾಡ್ಕೊಂಡ್ರೆ ಚಳಿ ಇದೆ ನಿಂಗೆ? ನೀವೆಲ್ಲ ನೋಡ್ತಾ ಇದ್ದೀರಾ ಡೆಕೋರೇಷನ್ ಎಲ್ಲ ಹೇಗಿದೆ ಅಂದ್ಬಿಟ್ಟು. ತುಂಬಾ ಚೆನ್ನಾಗಿದೆ. ಇದೇ ತರ ಪ್ರತಿ ವರ್ಷ ಇಲ್ಲಿ ಮಾಡ್ತಾರೆ. ಎಲ್ರಿಗೂ ಈ ದಿನ ಏನ್ ಹೇಳ್ತಾರೆ ಅಂತಂದ್ರೆ, ಎಲ್ರು ಹೋಗಿ ದೇವ್ರ ದರ್ಶನ ಮಾಡ್ಕೊಂಡ್ ಬನ್ನಿ, ದೇವ್ರು ಎಲ್ರಿಗೂ ಒಳ್ಳೇದ್ ಮಾಡ್ಲಿ, ನೀವ್ ಅನ್ಕೊಂಡಿರೋ ಎಲ್ಲ ಕೆಲ್ಸ ಎಲ್ಲ ನೆರವೇರ್ಲಿ. ಒಳ್ಳೆ ನೀನ್ ನೋಡ್ಕೊಳಾಗಲ್ಲ. ತುಂಬಾ ದಿನ ಅಪ್ಪಾಜಿನೇ ಇಟ್ಕೊಂಡಿದ್ದಾರೆ. ತುಂಬಾ ಟೈಮ್ ಅಪ್ಪಾಜಿನೇ ಇಟ್ಕೊಂಡಿದ್ದಾರೆ. ತುಂಬಾ ಖುಷಿ ಆಗತ್ತೆ. ಇವಾಗ ನಾವು ಪೂಜೆ ಮಾಡಿದ್ದೀವಿ. ಸ್ವಲ್ಪ ಅಲಂಕಾರ ಎಲ್ಲ ಆಗುತ್ತೆ. ಎಲ್ಲ ಮಹಾಮಂಗಳಾರತಿ ಆದ್ಮೇಲೆ ನಮ್ಗೆ ಪೂಜೆ ಮಾಡ್ಕೊಡ್ತಾರೆ. ಪೂಜೆನೇ ಆಗಿಲ್ಲ, ಅವಾಗ ಕೆಳಗಡೆ ಬರ್ತಾವ್ರೆ. ಶ್ರೀ ಪದ್ಮನಾಭ ವೈಕುಂಠನಾಥ ಜಯ ವಿಷ್ಣು ತೇಜ ರಾಜಾಧಿರಾಜ ತವ ಜಯ
ಅಭಿಷೇಕ ಕಟ್ಟವ್ರೆ, ಇರೋ ನಿಮಿಷ ಅಭಿಷೇಕ ಕಟ್ಟವ್ರೆ. ಇವಾಗ ಪೂಜೆ ಎಲ್ಲ ಮುಗಿದಿದೆ. ಇವಾಗ ಪ್ರಸಾದ ಇನ್ನೊಂದು ಸ್ಟಾರ್ಟ್ ಆಗಿದೆ ಎಲ್ಲಾನು ಕೊಡೋದಕ್ಕೆ. ಪುಳಿಯೋಗರೆ ಮತ್ತೆ ಲಾಡು ಮತ್ತೆ ಅಭಿಷೇಕ ಮಾಡಿರೋದು ಕೊಡ್ತಾವ್ರೆ. ಸ್ವಲ್ಪ ಜಾಸ್ತಿ ಜನನೇ ಇದ್ದಾರೆ ಆಕ್ಚುಲ್ ಆಗಿ. ಹಿಂಗೆಲ್ಲ ಮಸ್ತ್ ಹೋಗ್ತಾ ಇದೀರಾ? ಸ್ಕೂಲಿಂದ ಯಾಕೆ ಬಂದದ್ದು? ಅಲ್ಲ ಇಲ್ಲಿ ಅದೇನಾ ಬಾ. ಹ್ಯಾಪಿ ಬರ್ತ್ಡೇ.
ದೇವಸ್ಥಾನಕ್ಕೆ ಹೋಗ್ಬಿಟ್ಟೆಲ್ಲ ಫುಲ್ ಕಂಪ್ಲೀಟ್ ಆಗಿ ಮುಗೀತು. ಇನ್ನು ಆಕ್ಚುಲಿ ಸಂಜೆ ಪೂಜೆ ಇದೆ, ಆದರೆ ಬರ್ಬೋದು, ಇಲ್ಲ ಅಂತಂದರೆ ಇಲ್ಲ. ಸೊ ಅದಕ್ಕೇ ಈ ವಿಡಿಯೋ ನಾವು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಂಗೆ ನಮ್ಗೆ ಸಪೋರ್ಟ್ ಮಾಡ್ತಾ ಇರಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ.